ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SM ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಬಂದುಬಿಟ್ಟು ಸಂದೀಪ್ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ವಾಟ್ಸಪ್ನಲ್ಲಿ ಒಂದು 5 ಟ್ರಿಕ್ ಬಂದಿದೆ. ಸೊ ಹೊಸ ಥರ ಟ್ರಿಕ್ ಬರುತ್ತೆ. ಸೊ ನೀವು ಮಾಮೂಲಿಯಾಗಿ ಯೂಸ್ ಮಾಡ್ತಿರೋಂಥ ವಾಟ್ಸಪ್ ಅಂತ ಅಲ್ವೇ ಅಲ್ಲ. ಸೊ ಇದು ವಾಟ್ಸಪ್ ನೇಮ್ ಬಂದುಬಿಟ್ಟು NS ವಾಟ್ಸಪ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕಾಣ್ತತ್ತೆ. ಸೊ ಇದು ಈ ರೀತಿ ಬರುತ್ತೆ, NS ವಾಟ್ಸಪ್ ಅಂತ. ಸೊ ಈ ಒಂದು ವಾಟ್ಸಪ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡೋಂಥ ವಿಡಿಯೋ ಕಾಲಲ್ಲಿ ತಿಳಿಸ್ತೀನಿ. ಸೊ ಇವಾಗ ಅದರಲ್ಲಿ ಯಾವ ರೀತಿ ಟ್ರಿಕ್ಸ್ ಬರುತ್ತೆ, ವಾಟ್ಸಪ್ನಲ್ಲಿ ಹೊಸ ಟ್ರಿಕ್ಸ್ ಬಂದಿದೆ. ಸೊ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೀವೇನು ಮಾಡ್ಬೇಕಂದ್ರೆ ವಿಡಿಯೋನ ಕೊನೆಯ ತನಕ ನೋಡ್ಕೊಳ್ಳಿ, ಓಕೆ. ವಿಡಿಯೋನ ಕೊನೆಯ ತನಕ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನಪ್ಪ ಅಂದ್ರಲ್ಲಿ ಇದಂತ ಒಂದು 5 ಟ್ರಿಕ್ಸ್ ಬಂದಿದೆ, ನೀವು ನೋಡ್ಕೋಬೋದು. 5 ಅಂದ್ರೂ ಒಂದು 6-9 ಟ್ರಿಕ್ಸ್ ಬರುತ್ತೆ. ಒಂದು 5-6 ಟ್ರಿಕ್ಸ್ ಇದೆ. ಸೊ ತಿಳಿಸ್ಕೊಡ್ತೀನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಹಾಗೆ ವಿಡಿಯೋಗೆ ಒಂದು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು ವಿಡಿಯೋದು ಏನು ಅನಿಸುತ್ತೆ ಅದರ ಬಗ್ಗೆ ನೀವು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡ್ಕೊಳ್ಳೋ ಅಂತ ಹೇಳ್ತೀನಿ. ಓಕೆ, ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ವಿಡಿಯೋನ ಓಪನ್ ಮಾಡೋ ಮುಂಚೆ ನಿಮ್ಮೊಂದು ಮೊಬೈಲಲ್ಲಿ ವಾಟ್ಸಪ್ ನೀವು ಇನ್ಸ್ಟಾಲ್ ಮಾಡಿಲ್ಲ, NS ವಾಟ್ಸಪ್ ನನಗೆ ಗೊತ್ತು. ಸೊ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋಂಥ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡು ಟ್ರಿಕ್ಸ್ನ ತೋರಿಸ್ತೀನಿ, ಓಕೆನಾ. ಸೊ ಈ ರೀತಿ NS ವಾಟ್ಸಪ್ ಅಂತ ಬರುತ್ತೆ. ಸೊ ಬಂದಮೇಲೆ ನೀವು ನೋಡ್ಬೋದು, ಈ ರೀತಿ ವಾಟ್ಸಪ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಪ್ಯಾಟರ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡ್ಮೇಲೆ ಸೊ ಫ್ರೆಂಡ್ಸ್, ನೀವು ಯಾವ ರೀತಿ ಅಂದರೆ ಇಲ್ಲಿ ಟ್ರಿಕ್ಕು. ಸೊ ನೀವು ನೋಡ್ಬೋದು, ಈ ರೀತಿ ಇರುತ್ತೆ. ಸೊ ಈ ರೀತಿ ಇದ್ಮೇಲೆ ನೀವೊಂದು ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಸೊ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ರೀತಿ ಇರುತ್ತೆ, ಎಲ್ಲರದ್ದು ನಂಬರ್ ಇರುತ್ತೆ. ಮತ್ತು ಇಲ್ಲಿ ಗ್ರೂಪ್ ಆಪ್ಷನ್ನು, ಮತ್ತು ಇಲ್ಲಿ ಸ್ಟೇಟಸ್ಸು, ಇಲ್ಲಿ ಕಾಲ್ಸ್ ಅಂತ ಇರುತ್ತೆ. ಸೊ ಇವಾಗ ನಾನು ಟ್ರಿಕ್ಸ್ನ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ವಿಡಿಯೋನ ಕೊನೆಯ ತನಕ ನೋಡಿ, ಓಕೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಆಗಿರಲಿ ಯಾರೇ ಆಗಿರಲಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅವ್ರ ನೇಮ್ ಮೇಲೆ ಮೇಲ್ಗಡೆಯಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಕಸ್ಟಮ್ ಪ್ರೈವಸಿ ಅಂತ ಇರುತ್ತೆ, ಹೈಡ್ ಕಾಂಟ್ಯಾಕ್ಟ್ ನೇಮ್ ಅಂತ ಇರುತ್ತೆ, ಸೆಕ್ಯೂರಿಟಿ ಆಫ್ ಅಂತ ಇರುತ್ತೆ, ಮತ್ತು ನೋ ಕಾಲ್ಸ್ ಅಂತ ಇದೆ, ಮತ್ತು ಕಾಂಟ್ಯಾಕ್ಟ್ ಆನ್ಲೈನ್ ಟ್ರಸ್ಟ್ ಅಂತ ಇದೆ. ಓಕೆ, ಗೊತ್ತಾಯ್ತಲ್ಲ. ಸೊ ಈ ರೀತಿ ಇರುತ್ತೆ. ಓಕೆ, ಇವಾಗ ನೀವೇನು ಮಾಡ್ಬೇಕಂದ್ರೆ ಸದ್ಯಕ್ಕೆ ಇಲ್ಲಿ ಕಸ್ಟಮ್ ಪ್ರೈವಸಿ ಅಂತ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ, ಓಕೆನಾ. ಆನ್ ಮಾಡಿದ್ಮೇಲೆ ನೀವು ನೋಡ್ಬೋದು ಕಸ್ಟಮ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇಲ್ಲಿ ಮಿನಿಮಮ್ ಇಲ್ಲ ಅಂದರೂ 7 ಟ್ರಿಕ್ಸ್ ಇದೆ, ಓಕೆನಾ. ಸೊ ಇಲ್ಲಿ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ. ಸೊ ಇವಾಗ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೈಡ್ ಬ್ಲೂ ಟಿಕ್ ಅಂತ ಇದೆ. ಸೊ ಇದನ್ನು ನೀವು ಈ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅವರಿಗೆ ಅಂದರೆ ಈಗ ಅವರು ನಿಮಗೆ ಮೆಸೇಜ್ ಮಾಡಿರ್ತಾರೆ, ಓಕೆನಾ. ನಿಮಗೆ ಮೆಸೇಜ್ ಮಾಡಿದ್ಮೇಲೆ ನೀವು ತಕ್ಷಣ ಅವ್ರ ಮೆಸೇಜನ್ನು ನೀವು ನೋಡ್ತೀರ, ಓಕೆ. ಕಳಿಸಿದ್ದನ್ನು ಬರುತ್ತೆ ನಿಮಗೆ, ನೋಟಿಫಿಕೇಷನ್ ಬಂದ ತಕ್ಷಣ ನೋಡ್ತೀರ. ಸೊ ನೀವು ನೋಡಿದ್ರೆ ಅಂತ ನೋಡಿದ್ಮೇಲೆ ಅವ್ರಿಗೆ ಬ್ಲೂ ಟಿಕ್ ಬೀಳುತ್ತೆ ತಾನೆ. ಸೊ ಆ ರೀತಿ ಬ್ಲೂ ಟಿಕ್ ಇಲ್ಲಿ ಬೀಳಲ್ಲ, ಓಕೆನಾ. ಸೊ ಈ ಒಂದು ಟ್ರಿಕ್ಕು ನಿಮಗೆ ಗೊತ್ತಾಯಿತು. ಸೊ ಹೈಡ್ ಬ್ಲೂ ಟಿಕ್ ಅಂತ ಬರುತ್ತೆ. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ಹೈಡ್ ಸೆಕೆಂಡ್ ಟಿಕ್ ಅಂತ ಇರುತ್ತೆ, ಓಕೆನಾ. ಈ ಹೈಡ್ ಸೆಕೆಂಡ್ ಟಿಕ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಂದರೆ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ, ಓಕೆನಾ. ಮೆಸೇಜ್ ಮಾಡಿದ್ಮೇಲೆ ನಿಮಗೆ ಬಂದಿರುತ್ತೆ ಮೆಸೇಜು, ಓಕೆ. ಬಂದಮೇಲೆ ನೀವು ನೋಡಿದ್ರೆ ಅವ್ರಿಗೆ ಒಂದೇ ಒಂದು ಟಿಕ್ ಬೀಳುತ್ತೆ, ಓಕೆ. ರೈಟ್ ಮಾರ್ಕ್ ಬೀಳತ್ತಲ್ಲ ಟಿಕ್ಕು. ಸೊ ನೀವು ನೋಡಿದ್ರು ಕೂಡ ಅವ್ರಿಗೆ ಒಂದೇ ಒಂದು ಟಿಕ್ ಬೀಳುತ್ತೆ. ಸೊ ಡಬಲ್ ಟಿಕ್ ಬೀಳಲ್ಲ, ಓಕೆನಾ. ಸೊ ಅದಾದಮೇಲೆ ಹೈಡ್ ಬ್ಲೂ ಮೈಕ್ರೋಫೋನ್ ಅಂತ ಬರುತ್ತೆ, ಓಕೆ. ಹೈಡ್ ಬ್ಲೂ ಮೈಕ್ರೋಫೋನ್ ಅಂದರೆ ನೀವೇನಾದರೂ ಮೈಕ್ರೋಫೋನಲ್ಲಿ ವಾಯ್ಸನ್ನು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದರೆ, ಸೊ ನೀವು ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಈ ರೀತಿಯೂ ಕೂಡ ಅದು ಮೈಕ್ ಆಪ್ಷನ್ ತೋರಿಸಲ್ಲ. ಮತ್ತು 4ನೇದಾಗಿ ಬಂದುಬಿಟ್ಟು ಹೈಡ್ ಟೈಪಿಂಗ್ ಅಂತ ಇದೆ. ಸೊ ಈ ಹೈಡ್ ಟೈಪಿಂಗ್ ಅಂತ ಕೊಟ್ಟರೆ ನೀವೇನಾದರೂ ಟೈಪ್ ಮಾಡ್ತಾ ಇರ್ತಾರೆ, ಅವ್ರು ನಿಮಗೆ ಮೆಸೇಜ್ ಕಳಿಸಿರ್ತಾರೆ. ಸೊ ನೀವು ಏನಾದರೂ ಟೈಪ್ ಮಾಡ್ತಾ ಇರ್ತಾರೆ, ಓಕೆನಾ. ಏನಾದರೂ ಮೆಸೇಜ್ ರಿಪ್ಲೈ ಮಾಡಬೇಕಾದ್ರೆ ಸೊ ಅವರಿಗೆ ನೀವು ಒಂದು ಟೈಪ್ ಮಾಡ್ತಿದ್ರೆ ಅಂತ ಅಲ್ಲಿ ಮೇಲ್ಗಡೆ ಟೈಪಿಂಗ್ ಅಂತ ಕೆಲವ್ರಿಗೆ ತೋರಿಸುತ್ತೆ. ಸೊ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡ್ರೆ ಸೊ ನೀವು ಟೈಪಿಂಗ್ ಮಾಡ್ತಾ ಇದ್ದೀರ ಅಂತ ಅವ್ರಿಗೆ ತೋರಿಸ್ಕೊಡಲ್ಲ, ಓಕೆನಾ. ಮತ್ತು ಇಲ್ಲಿ ಬಂದುಬಿಟ್ಟು
ಐದನೇದಾಗಿ ಹೈಡ್ ರೆಕಾರ್ಡಿಂಗ್ ಅಂತ ಬರುತ್ತೆ. ಸೊ ನೀವೇನಾದರೂ ವಾಯ್ಸನ್ನು ರೆಕಾರ್ಡ್ ಮಾಡ್ತಾ ಇರ್ತೀರ, ವಾಟ್ಸಪ್ನಲ್ಲಿ ಚಾಟ್ ಕಳಿಸ್ಬೇಕಾದ್ರೆ ವಾಯ್ಸ್ ಚಾಟು, ಸೊ ರೆಕಾರ್ಡ್ ಮಾಡ್ತಾ ಇರ್ತೀರ. ಸೊ ನೀವು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ತೋರಿಸಲ್ಲ. ಓಕೆಲ್ಲ, ರಿಪ್ಲೈನಲ್ಲಿ ರೆಕಾರ್ಡಿಂಗ್ ಆಡಿಯೋ ಅಂತ ಬೀಳುತ್ತಲ್ಲ ಕೆಲವರಲ್ಲಿ, ಸೊ ಆ ರೀತಿ ಬೀಳಲ್ಲ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡ್ರೆ ಮಾತ್ರ. ಓಕೆನಾ. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ಕೊನೆಯದು ಇದು 6ನೇದು ಬಂದುಬಿಟ್ಟು ಹೈಡ್ ವ್ಯೂ ಸ್ಟೇಟಸ್. ಅಂದರೆ ಇವ್ರದ್ದು ಹೈಡ್ ವ್ಯೂ ಸ್ಟೇಟಸ್ಸು ಯಾವ ಕಾಂಟ್ಯಾಕ್ಟ್ ನೀವು ಸೆಲೆಕ್ಟ್ ಮಾಡಿರ್ತೀರೋ, ಸೊ ಅವರು ಒಂದು ಸ್ಟೇಟಸ್ನ ಹಾಕ್ತಾರೆ. ಇವಾಗ ಎಕ್ಸಾಂಪಲ್ಲು ಅವರೊಂದು ಸ್ಟೇಟಸ್ನ ಹಾಕಿದ್ರು ಅಂತ ಇಟ್ಕೊಳ್ಳಿ, ಒಂದು ಯಾವುದಾದ್ರೂ ಫಿಲಮ್ ಟ್ರೈಲರು ಸಾಂಗು ಅಂತ ಹಾಕಿದ್ರೆ ಅಂತ ಇಟ್ಕೊಳ್ಳಿ. ಓಕೆನಾ. ಅವಾಗ ನೀವು ಅವ್ರದ್ದೊಂದು ಸ್ಟೇಟಸ್ನ ನೀವು ನೋಡ್ಕೋತೀರ. ನೋಡಿದ್ರೆ ಸೊ ಅವರಲ್ಲಿ ವಿವಿಂಗ್ ಲಿಸ್ಟ್ನಲ್ಲಿ ನಿಮ್ಮೊಂದು ನೇಮನ್ನು ತೋರಿಸಲ್ಲ. ಈ ಒಂದು ಸೆಟ್ಟಿಂಗ್ ಆನ್ ಅಂದರೆ ಮಾತ್ರ. ವ್ಯೂ ಹೈಡ್ ಸ್ಟೇಟಸ್ ಅಂತ ನೀವು ಇಟ್ಟರೆ, ಹೈಡ್ ವ್ಯೂ ಸ್ಟೇಟಸ್ ಅಂದರೆ ನಿಮಗೆ ಯಾವ ಕಾಂಟ್ಯಾಕ್ಟ್ ಬೇಕು ಅವ್ರದ್ದು ಇಟ್ಕೊಂಡ್ರೆ ಸೊ ಅವ್ರಿಗೆ ಹೈಡ್ ಅಂತ ತೋರಿಸುತ್ತೆ. ಓಕೆನಾ. ನೀವು ನೋಡಿದ್ರೆ ಅಂಥವ್ರಿಗೆ ತೋರಿಸಲ್ಲ. ಸೊ ನೀವು ನೋಡ್ತಾ ಹೋಗ್ತಾ ಇರ್ತೀರ. ಮತ್ತು ಕೊನೆಯದಾಗಿ ಬಂದುಬಿಟ್ಟು ಆ್ಯಂಟಿ ಡಿಲೀಟ್ ಮೆಸೇಜಸ್, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಇವಾಗ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿದ್ಮೇಲೆ ಅಲ್ಲಿ ಒಮ್ಮೆ ಅವರು ಮೆಸೇಜ್ ಕಳಿಸಿರ್ತಾರೆ, ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ಸೊ ಅಲ್ಲಿ ಡಿಲೀಟ್ ಇರುತ್ತೆ, ಡಿಲೀಟ್ ಫಾರ್ ಮೀ ಅಂತ, ಮತ್ತು ಡಿಲೀಟ್ ಎವ್ರಿ ಒನ್ ಅಂತ ಇರುತ್ತೆ. ಸೊ ಅವರು ಡಿಲೀಟ್ ಎವ್ರಿ ಒನ್ ಅಂತ ಡಿಲೀಟ್ ಕೊಟ್ಟಿರ್ತಾರೆ. ಸೊ ಅವಾಗ ನಿಮ್ಮ ಕಡೆಯಿಂದ ಕೆಲವರು ವಾಟ್ಸಪ್ನಲ್ಲಿ ಡಿಲೀಟ್ ಎವ್ರಿ ಒನ್ ಕೊಟ್ಟರೆ ನಿಮ್ಮ ಹತ್ರ ಮೆಸೇಜ್ ತೋರಿಸಲ್ಲ, ಡಿಲೀಟ್ ಎವ್ರಿ ಒನ್ ಕೊಟ್ಟರೆ. ಸೊ ಇದೇನು ಮಾಡುತ್ತೆ, ಈ ಒಂದು ಸೆಟ್ಟಿಂಗ್ನ ಆನ್ ಇಟ್ಟರೆ ನೀವು, ಅವರು ಡಿಲೀಟ್ ಎವ್ರಿ ಒನ್ ಕೊಟ್ರು ಸೊ ನಿಮಗೆ ಅವ್ರು ಏನು ಮೆಸೇಜ್ ಕಳಿಸಿದ್ದಾರೆ ಅಂತ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ತೋರಿಸುತ್ತೆ. ಸೊ ಅಲ್ಲಿ ಬಾರ್ ಸಿಂಬಲ್ ಬೀಳುತ್ತೆ. ಸೊ ಅವರು ಡಿಲೀಟ್ ಮಾಡಿದ್ರು ಕೂಡ ಅವರು ನೀವು ಏನು ಮೆಸೇಜ್ ಕಳಿಸಿರ್ತಾರೆ, ಡಿಲೀಟ್ ಮಾಡೋ ಮೆಸೇಜನ್ನು ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸ್ತಾ ಬರುತ್ತೆ. ಸೊ ಈ ಒಂದು ಮಿನಿಮಮ್ 7 ಟ್ರಿಕ್ಸ್ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ತಮ್ಮನೇಲಿ 5 ಟ್ರಿಕ್ಸ್ ಅಂತ ಹಾಕಿದ್ದೀನಿ. ಸೊ ಈ ರೀತಿ ಒಂದು ಟ್ರಿಕ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ನೀವೇನಾದರೂ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಮತ್ತು ಮುಂದಿನ ವೀಡಿಯೋ ಆಗಬೇಕಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.